ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಅಪ್ಕಮಿಂಗ್ ಆಫೀಸರ್ಸ್ ಅಡ್ಡಾಗೆ ಸ್ವಾಗತ ಸುಸ್ವಾಗತ. ಇಂದಿನ ತರಗತಿಯಲ್ಲಿ ಚುನಾವಣೆ 2024 ಇದಕ್ಕೆ ಸಂಬಂಧಪಟ್ಟಂತ ಚುನಾವಣಾ ಆಯೋಗದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ. ಯಾಕಂದ್ರೆ 18ನೇ ಲೋಕಸಭಾ ಚುನಾವಣೆ ನಡೆಯುತ್ತಿರುವುದರಿಂದ ನಿಮ್ಮ KS, PDO, ವಿಲೇಜ್ ಅಕೌಂಟ್ ಹಾಗೂ SDFD ಇನ್ನಿತರ ಪರೀಕ್ಷೆಗಳಲ್ಲಿ ಚುನಾವಣೆ ಬಗ್ಗೆ ಪ್ರಶ್ನೆಗಳು ಹೆಚ್ಚಿಗೆ ಬರುವ ಸಾಧ್ಯತೆ ಇದ್ದು, ಆದ ಕಾರಣಕ್ಕಾಗಿ ನಾವು ಈ ವಿಡಿಯೋದಲ್ಲಿ ಚುನಾವಣೆಗೆ ಸಂಬಂಧಿಸಿದ ಎಲ್ಲ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನ್ವಯ ಆಗುವಂತೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸಿಕೊಡುತ್ತೇವೆ ಸ್ನೇಹಿತರೆ. ನೀವು ಇನ್ನೂ ಯಾರು ನಮ್ಮ ಅಪ್ಕಮಿಂಗ್ ಆಫೀಸರ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಚುನಾವಣೆ 2024 ಸ್ನೇಹಿತರೆ. ಚುನಾವಣಾ ಆಯೋಗವು ಯಾವಾಗ ಸ್ಥಾಪನೆ ಆಯ್ತು ಸ್ನೇಹಿತರೆ? ಚುನಾವಣಾ ಆಯೋಗ ಯಾವಾಗ ಸ್ಥಾಪನೆ ಆಯ್ತಂದ್ರೆ 1950 ಜನವರಿ 25ರಂದು ಚುನಾವಣಾ ಆಯೋಗ ಸ್ಥಾಪನೆ ಆಯ್ತು ಸ್ನೇಹಿತರೆ. ಚುನಾವಣಾ ಆಯೋಗವು ಸಂವಿಧಾನದ ಎಷ್ಟನೇ ಭಾಗದಲ್ಲಿ ಕಂಡು ಬರುತ್ತೆ ಅಂದ್ರೆ ಸ್ನೇಹಿತರೆ, ಸಂವಿಧಾನದ 18ನೇ ಭಾಗದಲ್ಲಿ ಕಂಡು ಬರ್ತದೆ ಸ್ನೇಹಿತರೆ. ಸಂವಿಧಾನದ 15ನೇ ಭಾಗದಲ್ಲಿ ಕಂಡು ಬರ್ತದೆ. 15ನೇ ಭಾಗದಲ್ಲಿ ಕಂಡು ಬರ್ತದೆ ಸ್ನೇಹಿತರೆ. ಸಂವಿಧಾನದ 15ನೇ ಭಾಗದಲ್ಲಿ ಕಂಡು ಬರ್ತದೆ, ಅಥವಾ 15ನೇ ಭಾಗವು ಚುನಾವಣೆ ಕುರಿತು ಹೇಳ್ತದೆ ಸ್ನೇಹಿತರೆ. ನೆಕ್ಸ್ಟ್ ನೋಡೋದಾದ್ರೆ ವಿಧಿ, ಚುನಾವಣೆಗೆ ಸಂಬಂಧಪಟ್ಟ ವಿಧಿ ಯಾವುದಂದ್ರೆ ಸ್ನೇಹಿತರೆ 324ನೇ ವಿಧಿ ಚುನಾವಣೆ ಬಗ್ಗೆ ಹೇಳುತ್ತದೆ ಸ್ನೇಹಿತರೆ. 324ನೇ ವಿಧಿಯ ಮೂಲಕ ಚುನಾವಣಾ ಆಯೋಗವನ್ನು ರಚಿಸಲಾಯಿತು ಸ್ನೇಹಿತರೆ. ಚುನಾವಣಾ ಆಯೋಗವು ಸ್ಥಾಪನೆ 1950 ಜನವರಿ 25ರಂದು 15ನೇ ಭಾಗದಲ್ಲಿ ಚುನಾವಣೆ ಕಂಡು ಬರುತ್ತದೆ ಸ್ನೇಹಿತರೆ. 324ನೇ ವಿಧಿ ಮೂಲಕ ಚುನಾವಣೆಯನ್ನು ರಚಿಸಲಾಯಿತು ಸ್ನೇಹಿತರೆ. ನಮ್ಮ ಚುನಾವಣಾ ಆಯೋಗದಲ್ಲಿ ಆಯುಕ್ತರುಗಳಿರ್ತಾರೆ. ನಮ್ಮ ಚುನಾವಣಾ ಆಯೋಗವು ಒಂದು ಇಂಪಾರ್ಟೆಂಟ್ ಸ್ನೇಹಿತರೆ. ಈ ಪ್ರಶ್ನೆಯನ್ನು ಹಲವಾರು ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಏನಪ್ಪಾ ಅಂದ್ರೆ ಚುನಾವಣಾ ಆಯೋಗವು ಒಂದು ಶಾಸನಬದ್ಧ ಅಥವಾ ಸಂವಿಧಾನಾತ್ಮಕ ಸಂಸ್ಥೆಯಾಗಿದೆ ಸ್ನೇಹಿತರೆ. ನಿಮ್ಮ ಹಲವಾರು ಪರೀಕ್ಷೆಗಳಲ್ಲಿ ಕೇಳಿರ್ತಾರೆ. ಇದರಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನಾತ್ಮಕ ಸಂಸ್ಥೆ ಅಲ್ಲ ಅಂತ ಕೇಳ್ತಾರೆ, ಅಥವಾ ಶಾಸನಬದ್ಧ ಸಂಸ್ಥೆ ಅಲ್ಲ ಅಂತ ಕೇಳ್ತಾರೆ ಸ್ನೇಹಿತರೆ. ಇದು ಶಾಸನಬದ್ಧ ಅರ್ಥ ಅಂತಂದ್ರೆ ಯಾವ ಆಯೋಗವು ಅಥವಾ ಯಾವ ಸಂಸ್ಥೆಯು ವಿಧಿಯ ಮೂಲಕ ರಚಿಸಲಾಗಿರುತ್ತದೆ ಅದಕ್ಕೆ ಶಾಸನಬದ್ಧ ಸಂಸ್ಥೆ ಎಂದು ಕರೆಯುತ್ತಾರೆ ಸ್ನೇಹಿತರೆ. ಇದು 324ನೇ ವಿಧಿಯ ಮೂಲಕ ರಚಿಸಲಾಯಿತು ಈ ಚುನಾವಣಾ ಆಯೋಗವನ್ನು. ಇದಕ್ಕೆ ಶಾಸನಬದ್ಧ ಸಂಸ್ಥೆ ಎಂದು ಕರೀತಾರೆ. ಅದೇ ನಾವು ಶಾಸನಬದ್ಧವಲ್ಲದ ಸಂಸ್ಥೆ ಯಾವ್ದಪ್ಪ ಅಂದ್ರೆ ಸ್ನೇಹಿತರೆ, ಅದು ಎಕ್ಸಾಂಪಲ್ ನೋಡೋದಾದ್ರೆ ನೀತಿ ಆಯೋಗವು ಒಂದು ಶಾಸನಬದ್ಧ ಅಲ್ಲದ ಸಂಸ್ಥೆಯಾಗಿದೆ ಸ್ನೇಹಿತರೆ. ನೀತಿ ಆಯೋಗ ಒಂದು ಶಾಸನಬದ್ಧವಲ್ಲದ, ಇದು ಶಾಸನಬದ್ಧ ಸಂಸ್ಥೆ ಆಗುತ್ತೆ ಸ್ನೇಹಿತರೆ. ನಾವು ನೋಡೋದಾದ್ರೆ ಚುನಾವಣಾ ಆಯೋಗವು ಎಷ್ಟು ಸದಸ್ಯ ಪೀಠವನ್ನು ಹೊಂದಿದೆ ಅಂದ್ರೆ ಚುನಾವಣಾ ಆಯೋಗದಲ್ಲಿ ಎಷ್ಟು ಸದಸ್ಯರು ಇರ್ತಾರೆ ಎಂದು ತಿಳಿದುಕೊಳ್ಳೋಣ ಸ್ನೇಹಿತರೆ. ಚುನಾವಣಾ ಆಯೋಗವು ತ್ರಿಸದಸ್ಯ ಪೀಠವನ್ನು ಹೊಂದಿದೆ ಸ್ನೇಹಿತರೆ. ತ್ರಿಸದಸ್ಯ ಪೀಠವನ್ನು ಹೊಂದಿದೆ. ಚುನಾವಣಾ ಆಯೋಗದಲ್ಲಿ ಎಷ್ಟು ಜನ ಸದಸ್ಯರು ಇರ್ತಾರೆ ಸ್ನೇಹಿತರೆ? ಒಬ್ಬರು ಮುಖ್ಯ ಆಯುಕ್ತರು ಮತ್ತು ಇಬ್ಬರು ಇತರೆ ಆಯುಕ್ತರು ಇರ್ತಾರೆ ಸ್ನೇಹಿತರೆ. ಇತರೆ ಆಯುಕ್ತರು ಇರ್ತಾರೆ ಸ್ನೇಹಿತರೆ. ಚುನಾವಣಾ ಆಯೋಗದಲ್ಲಿ ಒಬ್ಬರು ಮುಖ್ಯ ಆಯುಕ್ತರು ಇರ್ತಾರೆ, ಇಬ್ಬರು ಇತರೆ ಆಯುಕ್ತರು ಇರ್ತಾರೆ ಸ್ನೇಹಿತರೆ. ನಾವು ನೋಡೋಣ ಮುಖ್ಯ ಆಯುಕ್ತರನ್ನು, ಇವರು ಚುನಾವಣಾ ಆಯೋಗದ ಸದಸ್ಯರನ್ನು ಯಾರು ಆಯ್ಕೆ ಮಾಡ್ತಾರೆ, ಯಾರ ಮೂಲಕ ಆಯ್ಕೆ ಮಾಡ್ತಾರೆ, ಇವ್ರನ್ನ ಆಯ್ಕೆ ಮಾಡುವವರು ಯಾರು, ಇದಕ್ಕೆ ಸಮಿತಿ ಯಾವುದು, ಸಮಿತಿಯಲ್ಲಿ ಯಾರ್ಯಾರು ಇರ್ತಾರೆ ಅಂತ ನಾವು ಸಂಪೂರ್ಣ ಮಾಹಿತಿ ತಿಳಿಯೋಣ ಸ್ನೇಹಿತರೆ. ವಿಡಿಯೋವನ್ನು ನೋಡಿ ಸ್ನೇಹಿತರೆ. ಮುಖ್ಯ ಆಯುಕ್ತರು, ಈ ಪ್ರೆಸೆಂಟ್ ಮುಖ್ಯ ಆಯುಕ್ತರು ಯಾರಿದ್ದಾರೆ ಅಂದ್ರೆ ಸ್ನೇಹಿತರೆ ರಾಜೀವ್ ಕುಮಾರ್. ಯಾರು ಸ್ನೇಹಿತರೆ? ರಾಜೀವ್ ಕುಮಾರ್. ಇವರು 25ನೇ ಮುಖ್ಯ ಚುನಾವಣಾ ಆಯುಕ್ತರು ಸ್ನೇಹಿತರೆ.
ರಾಜೀವ್ ಕುಮಾರ್ ಅವರು ಪ್ರಸ್ತುತ ನಿಮ್ಗೆ ಕ್ವಶನ್ ಕೇಳ್ತಾರೆ, ಪ್ರಸ್ತುತ 25ನೇ ಮುಖ್ಯ ಚುನಾವಣಾ ಆಯುಕ್ತರು ಯಾರಪ್ಪ ಅಂದ್ರೆ ಸ್ನೇಹಿತರೆ ರಾಜೀವ್ ಕುಮಾರ್. ಇಬ್ಬರು ಇತರ ಆಯುಕ್ತರು, ಅವ್ರು ನೋಡೋಣ ಸ್ನೇಹಿತರೆ. ಇಬ್ಬರು ಇತರ ಆಯುಕ್ತರು ಅಂದ್ರೆ ಜ್ಞಾನೇಶ್ ಕುಮಾರ್ ಮತ್ತು ಮೂರನೇ ಸದಸ್ಯರಂದ್ರೆ ಸುಖ್ಬೀರ್ ಸಿಂಗ್. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ, ಯಾಕಂದ್ರೆ ಇವರು ಫೆಬ್ರವರಿಯಲ್ಲಿ ನೇಮಕವಾಗಿರುತ್ತಾರೆ ಸ್ನೇಹಿತರೆ. ಇವರು ಇದೇ ವರ್ಷದ 2024 ಫೆಬ್ರವರಿಯಲ್ಲಿ ಇವರು ನೇಮಕ ಆಗಿರ್ತಾರೆ ಸ್ನೇಹಿತರೆ. ಮೊದಲು ಯಾರಿದ್ರಪ್ಪ ಅಂದ್ರೆ ಅನೂಪ್ ಕುಮಾರ್ ಪಾಂಡೆ ಅವರಿದ್ರು ಸ್ನೇಹಿತರೆ. ಅರುಣ್ ಗೋಯಲ್ ಅವರಿದ್ರು. ಹೀಗಾಗಿ ಅವರು ರಾಜೀನಾಮೆಯನ್ನು ಕೊಟ್ಟರು ಸ್ನೇಹಿತರೆ. ಆದ ಕಾರಣಕ್ಕಾಗಿ ಜ್ಞಾನೇಶ್ ಕುಮಾರ್ ಮತ್ತು ಸುಖ್ಬೀರ್ ಸಿಂಗ್ ಅವರನ್ನು ನೇಮಿಸಲಾಯಿತು. ಇವರನ್ನು ಯಾವ ಶಿಫಾರಸಿನ ಮೇಲೆಗೆ, ಯಾವ ಸಮಿತಿಯ ಮೂಲಕ ನೇಮಿಸಿದ್ದಾರೆ ಅಂದ್ರೆ ಸ್ನೇಹಿತರೆ, ಚುನಾವಣಾ ಆಯೋಗ ಇರುತ್ತಲ್ಲ ಸ್ನೇಹಿತರೆ, ಚುನಾವಣಾ ಆಯೋಗದ ಸದಸ್ಯರನ್ನು ನೇಮಿಸಲು ಒಂದು ಸಮಿತಿಯನ್ನು ನೇಮಕ ಮಾಡಿ ಸ್ನೇಹಿತರೆ. ಚುನಾವಣಾ ಆಯುಕ್ತರನ್ನು ನೇಮಿಸಲು ಸಮಿತಿಯನ್ನು ನೇಮಕ ಮಾಡಿತ್ತು. ನಾವು ನೋಡೋಣ ಸ್ನೇಹಿತರೆ. ಈಗ ಚುನಾವಣಾ ಆಯುಕ್ತರನ್ನು ಯಾವ ತರ ನೇಮಕ ಮಾಡ್ತಾರೆ ಅಂದ್ರೆ, ಮೊದಲಿನಿಂದ ಚುನಾವಣಾ ಆಯುಕ್ತರು ಯಾವ ತರ ನೇಮಕ ಮಾಡ್ತಿದ್ರು ಸ್ನೇಹಿತರೆ, ರಾಷ್ಟ್ರಪತಿಯವರ ಶಿಫಾರಸಿನ ಮೇಲೆಗೆ ಡೈರೆಕ್ಟ್ ಆಗಿ ರಾಷ್ಟ್ರಪತಿ ಅವರ ಇಚ್ಛೆ ಅನುಸಾರವಾಗಿ ಅವ್ರು ಯಾರ ಹೆಸರನ್ನು ಹೇಳ್ತಾರೆ ಅವರನ್ನು ಚುನಾವಣಾ ಆಯುಕ್ತರನ್ನಾಗಿ ನೇಮಕ ಮಾಡ್ತಿದ್ರು ಸ್ನೇಹಿತರೆ. ಬಟ್ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಒಂದು ಆಜ್ಞೆಯನ್ನು ಹೊರಡಿಸಿದೆ ಸ್ನೇಹಿತರೆ. ಏನಂತಂದ್ರೆ, ಚುನಾವಣಾ ಆಯುಕ್ತರನ್ನು ಒಂದು ಸಮಿತಿ ಮಾಡಿ, ಆ ಸಮಿತಿಯಲ್ಲಿ ಯಾರ್ಯಾರು ಇರ್ಬೇಕಂತ ಹೇಳಿ ಆ ಸಮಿತಿಯ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಯವರು ಆಯ್ಕೆ ಮಾಡ್ಬೇಕೆಂದು ಸುಪ್ರೀಂ ಕೋರ್ಟ್ ಒಂದು ಅನುಸೂಚಿಯನ್ನು ಹೊರಡಿಸಿದ ಕಾರಣಕ್ಕಾಗಿ ಒಂದು ಸಮಿತಿಯನ್ನು ನಿರ್ಮಾಣ ಮಾಡಿದ ಸ್ನೇಹಿತರೆ. ಆ ಸಮಿತಿಯಲ್ಲಿ ಯಾರ್ಯಾರು ಇರ್ತಾರೆ ಅಂದ್ರೆ, ಸಿಂಪಲ್ ಹೇಳ್ಬಿಡುದು ನೋಡಿ ಸ್ನೇಹಿತರೆ, ಚುನಾವಣಾ ಆಯುಕ್ತರನ್ನು ನೇಮಿಸುವ ಸಮಿತಿ. ಇದರಲ್ಲಿ ಇರೋರು ಯಾರಪ್ಪ ಅಂದ್ರೆ, ಒಂದನೇದ್ದು ಪ್ರಧಾನಮಂತ್ರಿ, ಎರಡನೇದ್ದು ಕೇಂದ್ರ ವಿರೋಧ ಪಕ್ಷ ನಾಯಕರು, ಮೂರನೇದವ್ರು ಯಾರಪ್ಪ ಅಂದ್ರೆ ಕ್ಯಾಬಿನೆಟಿನ ಒಬ್ಬರು ಕ್ಯಾಬಿನೆಟ್ ಸಚಿವರು. ಈ ಮೂರು ಜನ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡುತ್ತಾರೆ. ಬಟ್ ಇವ್ರೇನ್ ಮಾಡ್ತಾರೆ, ಪ್ರಧಾನಮಂತ್ರಿ, ಕೇಂದ್ರ ವಿರೋಧ ಪಕ್ಷ ನಾಯಕ ಅಥವಾ ಒಬ್ಬ ಕ್ಯಾಬಿನೆಟ್ ಸಚಿವರು ಇವ್ರೇನ್ ಮಾಡ್ತಾರೆ, ಒಬ್ಬ ವ್ಯಕ್ತಿಯನ್ನು ಶಿಫಾರಸು ಅಂದ್ರೆ ಒಬ್ಬ ವ್ಯಕ್ತಿಯನ್ನು ನೇಮಕ ಮಾಡ್ತಾರೆ. ಆದರೆ ಇವರಿಗೆ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡುವ ಅಧಿಕಾರ ಇಲ್ಲ. ಆದ ಕಾರಣಕ್ಕಾಗಿ ಇವರು ಜಸ್ಟ್ ಅವ್ರು ಯಾವ ವ್ಯಕ್ತಿನ ಚುನಾವಣಾ ಆಯುಕ್ತನಾಗಿ ಮಾಡ್ಬೇಕಂತಂದು ಹೇಳಿ ಅವ್ರ ಹೆಸರನ್ನು ಉಲ್ಲೇಖ ಮಾಡ್ತಾರೆ. ಉಲ್ಲೇಖ ಮಾಡಿದ ತಕ್ಷಣ ಇದು ರಾಷ್ಟ್ರಪತಿಯವರಿಗೆ ಹೋಗುತ್ತದೆ. ಇವರ ಶಿಫಾರಸಿನ ಮೇರೆಗೆ ಅಥವಾ ಈ ಸಮಿತಿಯ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಯವರು ಚುನಾವಣಾ ಆಯುಕ್ತರನ್ನು ನೇಮಕ ಮಾಡುತ್ತಾರೆ. ಈ ಚುನಾವಣಾ ನೇಮಿಸುವ ಸಮಿತಿ ಇದೆಯಲ್ಲ, ಈ ಸಮಿತಿಯ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಯವರು ಚುನಾವಣಾ ಆಯುಕ್ತರನ್ನು ನೇಮಕ ಮಾಡುತ್ತಾರೆ. ಅವರು ಫೈನಲ್ ನೇಮಕ ಮಾಡಿದ್ರೆ ಅವರೇ ಮುಂದಿನ ಚುನಾವಣಾ ಆಯುಕ್ತರಾಗಿ ಕಾರ್ಯನಿರ್ವಹಿಸುತ್ತಾರೆ ಸ್ನೇಹಿತರೆ. ಅವರ ಅಧಿಕಾರಾವಧಿ ಎಷ್ಟಪ್ಪ ಅಂದ್ರೆ, ಯಾರದಪ್ಪ ಅಂದ್ರೆ ಚುನಾವಣಾ ಆಯುಕ್ತರ ಅಧಿಕಾರಾವಧಿ ಎಷ್ಟಂದ್ರೆ 6 ವರ್ಷ ಅಥವಾ 65 ವರ್ಷ. ಇದರಲ್ಲಿ ಯಾವುದು ಮೊದಲು ಬರುತ್ತದೆ ಅದು ಸ್ನೇಹಿತರೆ ಅವ್ರ ಅಧಿಕಾರಾವಧಿ 6 ವರ್ಷ ಆಗಿರ್ಬೋದು ಅಥವಾ 65 ವರ್ಷ. ನೆಕ್ಸ್ಟ್ ಅವ್ರು ನೋಡೋದಾದ್ರೆ, ಇವರು ಪ್ರಮಾಣ ವಚನ ಯಾರಿಗೆ ಬೋಧಿಸ್ಬೇಕಪ್ಪ ಅಂದ್ರೆ ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನ ರಾಷ್ಟ್ರಪತಿಯವರಿಗೆ ಬೋಧಿಸಬೇಕು. ರಾಷ್ಟ್ರಪತಿಯವರು ಬೋಧಿಸುತ್ತಾರೆ. ನೆಕ್ಸ್ಟ್ ನೋಡೋದಾದ್ರೆ, ಇವರ ರಾಜೀನಾಮೆ ಯಾರಿಗೆ ಕೊಡ್ಬೇಕಪ್ಪ ಅಂದ್ರೆ, ಚುನಾವಣಾ ಆಯುಕ್ತರ ರಾಜೀನಾಮೆಯನ್ನು ರಾಷ್ಟ್ರಪತಿಯವರಿಗೆ ಕೊಡಬೇಕು. ಯಾರಿಗೆ ಸ್ನೇಹಿತರೆ, ರಾಷ್ಟ್ರಪತಿಯವರಿಗೆ ನೀಡತಕ್ಕದ್ದು. ಇದು ಚುನಾವಣಾ ಆಯುಕ್ತರನ್ನು ನೇಮಿಸುವ ಸಮಿತಿ. ಆ ಸಮಿತಿ ಇದು ಇಂಪಾರ್ಟೆಂಟ್ ಸ್ನೇಹಿತರೆ, ಯಾಕಂದ್ರೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಹೊರಡಿಸಿದ ಕಾರಣಕ್ಕಾಗಿ ಮೊದಲು ಹೇಗಿತ್ತಪ್ಪ ಅಂದ್ರೆ ಚುನಾವಣಾ ಆಯುಕ್ತರನ್ನು ಡೈರೆಕ್ಟ್ ರಾಷ್ಟ್ರಪತಿಯವರೇ ಶಿಫಾರಸು ಮಾಡ್ತಿದ್ರು. ಬಟ್ ಈಗ ಒಂದು ಸಮಿತಿಯ ಮೂಲಕ, ಆ ಸಮಿತಿಯಲ್ಲಿ ಪ್ರಧಾನಮಂತ್ರಿ, ಕೇಂದ್ರ ವಿರೋಧ ಪಕ್ಷ ನಾಯಕ, ಕ್ಯಾಬಿನೆಟ್ ಸಚಿವರನ್ನು ಒಳಗೊಂಡು ಅವರನ್ನು ರಾಷ್ಟ್ರಪತಿಯವರು ಇವರ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ ಸ್ನೇಹಿತರೆ. ಆದ ಕಾರಣಕ್ಕಾಗಿ ಈಗ ಕೇಳ್ತಾರೆ ನಿಮ್ ಕ್ವಶನ್ ಯಾವತ್ತಪ್ಪ ಅಂದ್ರೆ, ಯಾಕಂದ್ರೆ ಈ ವಿಲೇಜ್ ಅಕೌಂಟ್, PDO ಅವೆಲ್ಲ ಅದರಲ್ಲಿ ಡೀಪ್ ಆಗಿ ಕೇಳ್ತಾನೆ ಸ್ನೇಹಿತರೆ. ಅದಕ್ಕಾಗಿ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡುವ ಸಮಿತಿಯಲ್ಲಿ ಯಾರ್ಯಾರು ಇರ್ತಾರಪ್ಪ ಅಂದ್ರೆ ಸ್ನೇಹಿತರೆ, ಪ್ರಧಾನಮಂತ್ರಿ, ಕೇಂದ್ರ ವಿರೋಧ ಪಕ್ಷ ನಾಯಕ ಮತ್ತು ಕ್ಯಾಬಿನೆಟ್ ಸಚಿವರು. ಇದು ಇಂಪಾರ್ಟೆಂಟ್ ಸ್ನೇಹಿತರೆ, ಪ್ಲೀಸ್ ನೋಟ್ ಆನ್ ಇಟ್. ನಾವು ಮುಂದೆ ನೋಡೋದಾದ್ರೆ ಸ್ನೇಹಿತರೆ,
ಈಗ ಚುನಾವಣಾ ಆಯುಕ್ತರು ಈಗ ಪ್ರೆಸೆಂಟ್ ಯಾರು ನೋಡಿದ್ವಿ, ಅವ್ರು ಯಾವ ತರ ನೇಮಕ ಆಯ್ತಾರ ಅಂತ ನೋಡಿದ್ವಿ. ಈಗ ಯಾರ್ಯಾರಿದ್ರೆ ಅಂತ ನೋಡಿದ್ವಿ. ಮೊದಲನೇ ಭಾರತದ ಮೊದಲ ಚುನಾವಣಾ ಆಯುಕ್ತರು, ಭಾರತದ ಮೊದಲ ಚುನಾವಣಾ ಆಯುಕ್ತರು ಯಾರಪ್ಪ ಅಂದ್ರೆ ಸ್ನೇಹಿತರೆ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಸುಕುಮಾರ್ ಸೇನ್. ಯಾರು ಸ್ನೇಹಿತರೆ? ಸುಕುಮಾರ್ ಸೇನ್. ಇವರು ಭಾರತದ ಮೊದಲ ಚುನಾವಣಾ ಆಯುಕ್ತರು ಸ್ನೇಹಿತರೆ. ಇದು ಇನ್ನೊಂದು ಪಾಯಿಂಟ್ ಇಲ್ಲೇ, ಭಾರತದ ಮೊದಲ ಮಹಿಳಾ ಚುನಾವಣಾ ಆಯುಕ್ತರು, ಮೊದಲ ಮಹಿಳಾ ಚುನಾವಣಾ ಆಯುಕ್ತರು ಇವ್ರು ಯಾರಪ್ಪ ಅಂದ್ರೆ ವಿ.ಎಸ್. ರಮಾದೇವಿ. ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಈಗ ನಾವು ಪ್ರಸ್ತುತ ಚುನಾವಣಾ ಆಯುಕ್ತರು ಯಾರಪ್ಪ ಅಂತಂದ್ರೆ ನಾವು ನೋಡಿದ್ವಿ ಸ್ನೇಹಿತರೆ, ರಾಜೀವ್ ಕುಮಾರ್ ಮತ್ತು ಜ್ಞಾನೇಶ್ ಕುಮಾರ್ ಮತ್ತು ಸುಖಬೀರ್ ಸಿಂಗ್. ಇವ್ರು 3 ಜನ ಚುನಾವಣಾ ಮುಖ್ಯ ಆಯುಕ್ತರು ಮತ್ತು ಇಬ್ರು ಇತರ ಆಯುಕ್ತರು. ಅದೇ ತರ ಭಾರತದ ಮೊದಲ ಎಲೆಕ್ಷನ್ ಯಾವಾಗ ನಡೀತು ಸ್ನೇಹಿತರೆ? ಮೊದಲ ಚುನಾವಣೆ ನಡೆದಿದ್ದು 1951-52ರಂದು ನಡೀತಲ್ವಾ, ಮೊದಲ ಚುನಾವಣೆ ನಡೀತಲ್ವಾ. ಈ ಸಮಯದಲ್ಲಿದ್ದ ಮೊದಲ ಚುನಾವಣಾ ಆಯುಕ್ತರು ಯಾರಪ್ಪ ಅಂದ್ರೆ ಸುಕುಮಾರ್ ಸೇನ್. ಈ ಸಮಯದಲ್ಲಿ ಇದ್ದ ಚುನಾವಣಾ ಆಯುಕ್ತರು ಸುಕುಮಾರ್ ಸೇನ್. ಅದೇ ತರ ಇವರು ಚುನಾವಣಾ ಆಯುಕ್ತರು ಫಸ್ಟ್ ಮೊದಲ ಮಹಿಳಾ ಚುನಾವಣಾ ಆಯುಕ್ತರು ಯಾರಪ್ಪ ಅಂದ್ರೆ ವಿ.ಎಸ್. ರಮಾದೇವಿ. ಇಂಪಾರ್ಟೆಂಟ್ ಸ್ನೇಹಿತರೆ, ಪ್ಲೀಸ್ ನೋಟ್ ಆನ್ ಇಟ್. ನೆಕ್ಸ್ಟ್ ನೋಡೋದಾದ್ರೆ ನಾವೀಗ ಇದಾಯ್ತು. ಮತ್ತೆ ಇನ್ನು ನೋಡೋದಾದ್ರೆ ಯಾರಪ್ಪ ಅಂದ್ರೆ ಭಾರತದ ಹಿರಿಯ ಮತದಾರ ಯಾರಪ್ಪ ಅಂದ್ರೆ ಶ್ಯಾಮ್ ಶರಣ್ ನೇಗಿ. ಇವರು ಉತ್ತರಾಖಂಡ್ ರಾಜ್ಯದವರು. ಇವರು ಇತ್ತೀಚೆಗೆ ಸುದ್ದಿಯಲ್ಲಿದ್ದರು. ಯಾಕೆ ಸುದ್ದಿಯಲ್ಲಿದ್ರಪ್ಪ ಅಂದ್ರೆ ಸ್ನೇಹಿತರೆ, ಇವರು ಇತ್ತೀಚೆಗೆ ನಿಧನ ಹೊಂದಿದ್ದರು. ಶ್ಯಾಮ್ ಶರಣ್ ನೇಗಿ ಅವರು ಭಾರತದ ಮತದಾನದ ಮೊದಲ ಹಿರಿಯ ಮತದಾರ ಅಂತ ಕರಿತಾರೆ. ಇವರು ಭಾರತದ ಹಿರಿಯ ಮತದಾರ ಯಾರಪ್ಪ ಅಂದ್ರೆ ಶ್ಯಾಮ್ ಶರಣ್ ನೇಗಿ. ಇವರು ಉತ್ತರಾಖಂಡ್ ರಾಜ್ಯದವರು. ಇವರು ಇತ್ತೀಚೆಗೆ ನಿಧನ ಹೊಂದಿದ್ದಾರೆ ಸ್ನೇಹಿತರೆ. ಇದಿಷ್ಟು. ನಾವು ನೆಕ್ಸ್ಟ್ ಮುಂದೆ ನೋಡೋದಾದ್ರೆ ಅವ್ರ ಅಧಿಕಾರ ಅವಧಿ ನೋಡಿದ್ವಿ, ಅವ್ರು ಇದನ್ನ ನೋಡಿದ್ವಿ. ನೆಕ್ಸ್ಟ್ ಈಗ ಇನ್ನೊಂದು ಪಾಯಿಂಟ್, ಭಾರತದ ಚುನಾವಣೆಗಳ ಸುಧಾರಕ ಅಂತ ಯಾರಿಗೆ ಕರೀತಾರಪ್ಪ ಅಂದ್ರೆ ಸ್ನೇಹಿತರೆ ಟಿ.ಎನ್. ಶೇಷನ್ ಅವರಿಗೆ ಕರೀತಾರೆ ಸ್ನೇಹಿತರೆ. ಇದೇ ಚುನಾವಣೆ ಬಗ್ಗೆ. ನೆಕ್ಸ್ಟ್ ನೋಡೋದಾದ್ರೆ, ನೀವು ಇನ್ನೂ ಯಾರು ನಮ್ಮ ಅಪ್ಕಮಿಂಗ್ ಆಫೀಸರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಯಾಕಂದ್ರೆ ನಾವು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಎಕ್ಸಾಮ್ ಪರ್ಪಸ್ ಅನುಕೂಲ ಆಗುವಂತೆ ಎಲ್ಲ ಸಬ್ಜೆಕ್ಟ್ ತರಗತಿಗಳನ್ನು ನಾವು ತೆಗೆದುಕೊಳ್ಳುತ್ತೇವೆ ಸ್ನೇಹಿತರೆ. ಚುನಾವಣಾ ಆಯೋಗ ಇದೆ, ಕೇಂದ್ರ ಚುನಾವಣಾ ಆಯೋಗ, ರಾಜ್ಯ ಚುನಾವಣಾ ಆಯೋಗ. ಕೇಂದ್ರ ಚುನಾವಣಾ ಆಯೋಗ ಇದೆ ಅಲ್ವಾ, ಕೇಂದ್ರ ಚುನಾವಣಾ ಆಯೋಗ. ಈ ಕೇಂದ್ರ ಚುನಾವಣಾ ಆಯೋಗವು ಎಷ್ಟು ವಿಧದ ಚುನಾವಣೆಯನ್ನು ನಡೆಸುತ್ತೇವೆ ಸ್ನೇಹಿತರೆ. ಈಗ ಕೇಂದ್ರ ಚುನಾವಣಾ ಆಯೋಗವು ಎಷ್ಟು ವಿಧದ ಚುನಾವಣೆ ನಡೆಸುತ್ತಪ್ಪ ಅಂದ್ರೆ ಸ್ನೇಹಿತರೆ, ಒಂದನೇದ್ದು ಅಂದ್ರೆ ಸಿಂಪಲ್. ಈಗ ಚುನಾವಣಾ ಆಯೋಗವು ಯಾರ್ಯಾರ ಚುನಾವಣೆಯನ್ನು ನಡೆಸುತ್ತೆ? ಒಂದನೇದ್ದು ರಾಷ್ಟ್ರಪತಿ ಚುನಾವಣೆ ಇವರು ನಡೆಸ್ತಾರೆ, ರಾಷ್ಟ್ರಪತಿ ಚುನಾವಣೆ. ಎರಡನೇದ್ದು ಉಪರಾಷ್ಟ್ರಪತಿ ಚುನಾವಣೆ. ಮೂರನೇದ್ದು ಲೋಕಸಭಾ. ನಾಲ್ಕನೇದ್ದು ರಾಜ್ಯಸಭಾ ಚುನಾವಣೆ. ಐದನೇದ್ದು ವಿಧಾನಸಭಾ. ಆರನೇದ್ದು ವಿಧಾನ ಪರಿಷತ್. ಈ ಆರು ವಿಧದ ಚುನಾವಣೆಯನ್ನು ನಡೆಸುತ್ತಾರೆ ಸ್ನೇಹಿತರೆ. ಈಗ ನಾವು ಇಲ್ಲೇ ವಿಧಾನಸಭೆ ಅಂದ್ರೆ ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ MLA ಅಂತ ಕರಿತೀವಿ ಸ್ನೇಹಿತರೆ. ಇದು ವಿಧಾನ ಪರಿಷತ್ ಅಂದ್ರೆ MP ಅಂತ ಕರಿತೇವೆ. ನಮ್ಮ ಲೋಕಸಭೆ ಸ್ಥಾನಗಳು ಎಷ್ಟಂದ್ರೆ ಕರ್ನಾಟಕದಿಂದ 28 ಸ್ನೇಹಿತರೆ, ರಾಜ್ಯಸಭೆಗೆ 12. ಈ ತರ ಸ್ನೇಹಿತರೆ. ಇದು ಎಷ್ಟಪ್ಪ ಅಂದ್ರೆ ಕೇಂದ್ರ ಚುನಾವಣಾ ಆಯೋಗವು 6 ವಿಧದ ಚುನಾವಣೆಯನ್ನು ನಡೆಸುತ್ತವೆ ಸ್ನೇಹಿತರೆ. ಅದೇ ತರ ರಾಜ್ಯ ಚುನಾವಣಾ ಆಯೋಗದ ಬಗ್ಗೆ ಸ್ವಲ್ಪ ನೋಡೋಣ ಸ್ನೇಹಿತರೆ. ರಾಜ್ಯ ಚುನಾವಣಾ ಆಯೋಗ. ಈಗ ಕೇಂದ್ರದಲ್ಲಿ ಕೇಂದ್ರ ಚುನಾವಣಾ ಆಯೋಗ, ರಾಜ್ಯದಲ್ಲಿ ರಾಜ್ಯ ಚುನಾವಣೆ ಕೂಡ ಹಾಗೆ.
ಇದು ಯಾವಾಗ ಸ್ಥಾಪನೆ ಆಯ್ತಪ್ಪ ಅಂದ್ರೆ, ರಾಜ್ಯ ಚುನಾವಣಾ ಆಯೋಗವು ಯಾವಾಗ ಸ್ಥಾಪನೆ ಆಯ್ತು ಅಂದ್ರೆ ಸ್ನೇಹಿತರೆ, 1993 ಮೇ 26, 1993 ಮೇ 26ರಂದು ರಾಜ್ಯ ಚುನಾವಣಾ ಆಯೋಗವು ಸ್ಥಾಪನೆ ಆಯಿತು ಸ್ನೇಹಿತರೆ. ಇದು ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರನ್ನು ಯಾರು ನೇಮಕ ಮಾಡುತ್ತಾರೆ ಸ್ನೇಹಿತರೆ? ಇಂಪಾರ್ಟೆಂಟ್. ಕೇಂದ್ರದಲ್ಲಿ ಸಮಿತಿಯ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಯವರು ಮಾಡ್ತಿದ್ರು. ಈಗ ರಾಜ್ಯದಲ್ಲಿ ಯಾರು ಮಾಡ್ತಾರೆ ಅಂದ್ರೆ ಸ್ನೇಹಿತರೆ, ಸೇಮ್ ಆಸ್ ಇಟ್ ಇಸ್. ಕೇಂದ್ರದಲ್ಲಿ ರಾಷ್ಟ್ರಪತಿ, ರಾಜ್ಯದಲ್ಲಿ ರಾಜ್ಯಪಾಲರು ಇವರು ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರನ್ನು ನೇಮಕ ಮಾಡುತ್ತಾರೆ ಸ್ನೇಹಿತರೆ. ಇನ್ನೊಂದು, ಈ MP, MLA ಅಥವಾ ರಾಜ್ಯಸಭೆ, ಲೋಕಸಭೆ, ವಿಧಾನ ಪರಿಷತ್, ವಿಧಾನಸಭೆ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಚುನಾವಣೆಯನ್ನು ಇವರು ನಡೆಸಲ್ಲ ಸ್ನೇಹಿತರೆ. ಇವರು ರಾಜ್ಯ ಚುನಾವಣಾ ಆಯೋಗದವರು ಯಾರ ಚುನಾವಣೆಯನ್ನು ನಡೆಸುತ್ತಾರೆ ಅಂದ್ರೆ ಸ್ನೇಹಿತರೆ, ಹೇಳ್ತೀನಿ ನೋಡಿ, ಪ್ಲೀಸ್ ನೋಟ್ ಆನ್ ಇಟ್. ಸಂಘ ಮತ್ತು ಸಂಸ್ಥೆಗಳು. ಎರಡನೇದ್ದು ಮುನ್ಸಿಪಾಲಿಟಿ. ಮೂರನೇದ್ದು ಪಂಚಾಯತಿ. ಸಹಕಾರಿ ಸಂಘಗಳು, ಎಕ್ಸೆಟ್ರಾ. ರಾಜ್ಯ ಚುನಾವಣಾ ಆಯೋಗದವರು ಯಾರಿಗೆ? ಸಂಘ ಮತ್ತು ಸಂಸ್ಥೆಗಳು, ಮುನ್ಸಿಪಾಲಿಟಿ, ಪಂಚಾಯತಿ, ಸಹಕಾರಿ ಸಂಘಗಳವರಿಗೆ ಚುನಾವಣೆಯನ್ನು ನಡೆಸುತ್ತಾರೆ ಸ್ನೇಹಿತರೆ. ಆಯ್ತಾ? ಇದು ರಾಜ್ಯ ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟ ಮಾಹಿತಿ ಸ್ನೇಹಿತರೆ. ನಾವು ನೆಕ್ಸ್ಟ್ ಈಗ ನಿಮ್ಮ ಎಕ್ಸಾಮ್ ಪರ್ಪಸ್ ಈ ಚುನಾವಣೆ ನಡೆಯುತ್ತೆ. 18ನೇ ಲೋಕಸಭಾ ಚುನಾವಣೆ ಇರುವ ಕಾರಣದಿಂದಾಗಿ ಈಗ ನಿಮ್ಮ ಕಾಲ್ಫಾರ್ಮ್ಗಳು ಅಥವಾ ಹಲವಾರು ಹುದ್ದೆಗಳು ಕಾಲ್ಫಾರ್ಮ್ ಆಗಿವೆ. ವಿಲೇಜ್ ಅಕೌಂಟ್, KS, PDO, STA, FDA, ಇನ್ನು PC, PSI ಈ ತರ ಇದೆ ಅಲ್ವಾ, ಮುಂದೂ ಕರೆಯುವ ಸಾಧ್ಯತೆ ಇದೆ ಅಲ್ವಾ. ಆದ ಕಾರಣಕ್ಕಾಗಿ ಚುನಾವಣೆ ಸುದ್ದಿಯಲ್ಲಿರೋಕ್ಕಾಗಿ ಚುನಾವಣೆ ಮೇಲೆ ಬಹಳಷ್ಟು ಕ್ವಶನ್ಗಳು ಬರುವ ಸಾಧ್ಯತೆ ಇದ್ದು, ಆದ ಕಾರಣಕ್ಕಾಗಿ ನಾವು ಈ ವಿಡಿಯೋದಲ್ಲಿ ಚುನಾವಣೆ ಬಗ್ಗೆ ನಿಮಗೆ ಎಕ್ಸಾಮ್ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತಿದ್ದೇವೆ. ದಯವಿಟ್ಟು ಎಲ್ಲರೂ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಸ್ನೇಹಿತರೆ. ಈ ಚುನಾವಣಾ ಆಯೋಗ ಸ್ಥಾಪನೆಯಾಗುವ ಮುಂಚೆ ಕೆಲವೊಂದು ಸಮಿತಿಗಳು ಸ್ಥಾಪನೆಯಾಗಿ ಆ ಸಮಿತಿಯ ಶಿಫಾರಸಿನ ಮೇರೆಗೆ ಚುನಾವಣಾ ಆಯೋಗವನ್ನು ಸ್ಥಾಪನೆ ಮಾಡಲಾಯಿತು. ಆ ಸಮಿತಿಗಳು ಯಾವಪ್ಪ ಅಂದ್ರೆ ಸ್ನೇಹಿತರೆ ನೋಡೋಣ. ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದಂತ ಸಮಿತಿಗಳು ಯಾವ ಸಮಿತಿಗಳು ಅಂದ್ರೆ ಸ್ನೇಹಿತರೆ ನೋಡೋಣ. ಒಂದನೇದ್ದು ವಾಂಚು ಸಮಿತಿ. ಯಾವುದು ಸ್ನೇಹಿತರೆ? ವಾಂಚು ಸಮಿತಿ. ನೆಕ್ಸ್ಟ್ ಎರಡನೇದ್ದು ದಿನೇಶ್ ಗೋಸ್ವಾಮಿ ಸಮಿತಿ. ಯಾವುದು? ದಿನೇಶ್ ಗೋಸ್ವಾಮಿ ಸಮಿತಿ. ಮೂರನೇದ್ದು ಇಂದ್ರಜಿತ್ ಸಮಿತಿ. ಈ ಮೂರು ಸಮಿತಿಗಳು ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದಂತ ಸಮಿತಿಗಳು ಸ್ನೇಹಿತರೆ. ಈ ಸಮಿತಿಯನ್ನು ಹಲವಾರು ಪರೀಕ್ಷೆಗಳಲ್ಲಿ ಕೇಳಿದ್ದಾನೆ ಸ್ನೇಹಿತರೆ. ಇದು ಇಂಪಾರ್ಟೆಂಟ್ ಪಾಯಿಂಟ್, ಪ್ಲೀಸ್ ನೋಟ್ ಆನ್ ಇಟ್. ವಾಂಚು ಸಮಿತಿ ಇದೆ ಅಲ್ವ ಸ್ನೇಹಿತರೆ, ಇದು ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಂತ ಚುನಾವಣಾ ಆಯೋಗ ಸ್ಥಾಪನೆ ಮಾಡಿ ಎಂದು ಶಿಫಾರಸು ಮಾಡಿದ ಸಮಿತಿಗಳು. ಇವು ಮೂರು ಹಲವಾರು ಸಮಿತಿಗಳಿವೆ. ಅದರಲ್ಲಿ ನಾವು ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ಪ್ರಮುಖ ಸಮಿತಿಗಳು ಯಾವಪ್ಪ ಅಂದ್ರೆ, ಈಗ ನಾಳೆ ಕೇಳ್ತಾನೆ ಕ್ವಶನ್ ಅಲ್ಲಿ. ವಾಂಚು ಸಮಿತಿ ಇದು ಯಾವ ಆಯೋಗಕ್ಕೆ ಶಿಫಾರಸು ಮಾಡಿದೆ? ಇದು ಅಥವಾ ವಾಂಚು ಸಮಿತಿ ಯಾವ ಅಂಶಕ್ಕೆ ಸಂಬಂಧಪಟ್ಟಿದೆ? ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು, ಚುನಾವಣಾ ಆಯೋಗ, ರಾಜ್ಯ ಚುನಾವಣಾ ಆಯೋಗ, ಈ ತರ ಕೇಳ್ತಾರೆ. ಅದಕ್ಕೆ ವಾಂಚು ಸಮಿತಿ ಒಂದು ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದಂತ ಸಮಿತಿಯಾಗಿದೆ ಸ್ನೇಹಿತರೆ. ಇದು ಆಯ್ತು. ನಾವು ನೆಕ್ಸ್ಟ್ ನೋಡೋದಾದ್ರೆ, ಚುನಾವಣಾ ಆಯೋಗವನ್ನು ಅಥವಾ ಚುನಾವಣೆಗಳ ಮತದಾರ ಪಟ್ಟಿಯನ್ನು ಬಿಡುಗಡೆ ಮಾಡುವರು ಯಾರು? ನೀತಿ ಸಂಹಿತೆ ಯಾವಾಗ ಜಾರಿ ಆಗುತ್ತೆ? ಎಲೆಕ್ಷನ್ ಡೇಟ್ ಅನ್ನು ಯಾರು ನಿರ್ಧರಿಸುತ್ತಾರೆ? ಈಗ ಎಲೆಕ್ಷನ್ ಇದೆ ಅಲ್ವಾ, ಈಗ ನೆಕ್ಸ್ಟ್ ಯಾವ್ದು ಏಪ್ರಿಲ್ ಮೇ 7ಕ್ಕೆ ರಾಜ್ಯದಲ್ಲಿ ಎಲೆಕ್ಷನ್ ಇದೆ, MP ಎಲೆಕ್ಷನ್. ಅದೇ ತರ ಡೇಟ್ ಅನ್ನು ಬಿಡುಗಡೆ ಮಾಡುವರು ಯಾರು? ನೀತಿ ಸಂಹಿತೆ ಯಾವಾಗ ಜಾರಿ ಆಗುತ್ತದೆ? ನೀತಿ ಸಂಹಿತೆ ಜಾರಿ ಆದಾಗ ಯಾವುದೆಲ್ಲ ನಿಂದಿರ್ತದೆ ಅಂತ ಸಂಪೂರ್ಣ ಮಾಹಿತಿ ತಿಳಿಯೋಣ ಬನ್ನಿ. ಈಗ ಚುನಾವಣಾ ಮತದಾರರ ಪಟ್ಟಿಯನ್ನು, ಚುನಾವಣಾ ಮತದಾರ ಪಟ್ಟಿ ಅಂದ್ರೆ ಯಾರ್ಯಾರು ಯಾರ್ಯಾರು ವೋಟ್ ಹಾಕಬಹುದು ಅಂದ್ರೆ ರೆಡಿ ಮಾಡ್ತಾರಲ್ಲ, ಯಾರ್ಯಾರಿಗೆ ಕಾರ್ಡ್ ಇದೆ, ಯಾರ್ಯಾರಿಗೆ ವಯಸ್ಸಾಗಿದೆ, ಅವರು ಮತದಾರ ಪಟ್ಟಿಯನ್ನು ನಿರ್ಧರಿಸುವರು
ಅಥವಾ ಬಿಡುಗಡೆ ಮಾಡುವವರು, ಬಿಡುಗಡೆ ಅಥವಾ ಪ್ರಕಟಿಸುವವರು. ಮತದಾರ ಪಟ್ಟಿಯನ್ನು ಪ್ರಕಟಿಸುವವರು ಯಾರಪ್ಪ ಅಂದ್ರೆ ಚುನಾವಣಾ ಆಯೋಗ. ಚುನಾವಣಾ ಆಯೋಗ. ಮತದಾರ ಪಟ್ಟಿಯನ್ನು ಪ್ರಕಟಿಸುವವರು ಅಂದ್ರೆ ಚುನಾವಣಾ ಆಯೋಗದವರು, ಆಯ್ತಾ. ಆದರೆ ಚುನಾವಣಾ ದಿನಾಂಕವನ್ನು ಪ್ರಕಟಿಸುವವರು ಯಾರಂದ್ರೆ ಚುನಾವಣಾ ಆಯೋಗ ಅಲ್ಲ. ನೋಡಿ ಸ್ನೇಹಿತರೆ ಯಾರಂತೇಳಿ. ಚುನಾವಣಾ ಮತದಾರರ ಪಟ್ಟಿಯನ್ನು ಪ್ರಕಟಿಸುವವರು ಚುನಾವಣಾ ಆಯೋಗ, ಆಯ್ತಾ. ಚುನಾವಣಾ ದಿನಾಂಕವನ್ನು ಪ್ರಕಟಿಸುವರು ಅಥವಾ ಘೋಷಿಸುವವರು ಯಾರಪ್ಪ ಅಂದ್ರೆ ರಾಷ್ಟ್ರಪತಿ. ಕೇಂದ್ರದಲ್ಲಿ ರಾಷ್ಟ್ರಪತಿ ಅಥವಾ ರಾಜ್ಯದಲ್ಲಿ ರಾಜ್ಯಪಾಲ. ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ನಾಳೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ಚುನಾವಣೆ ದಿನಾಂಕವನ್ನು ಪ್ರಕಟಿಸುವವರು ಯಾರು? ಎ ಆಪ್ಷನ್ ಇಟ್ಬಿಟ್ಟಿದ್ದಾನೆ, ಚುನಾವಣಾ ಆಯೋಗದವರು ಅಂತೇಳಿ. ನೀವು ಅಲ್ಲಿ ತಪ್ಪು ಹಾಕುವ ಸಾಧ್ಯತೆ ಇರ್ತದೆ, ಅದಕ್ಕಿಂತ ದಯವಿಟ್ಟು ತಿಳ್ಕೊಳ್ಳಿ. ಚುನಾವಣಾ ದಿನಾಂಕವನ್ನು ಪ್ರಕಟಿಸುವವರು ಯಾರಂದ್ರೆ ರಾಷ್ಟ್ರಪತಿ ಅಥವಾ ರಾಜ್ಯಪಾಲರು. ಕೇಂದ್ರದಲ್ಲಿ ರಾಷ್ಟ್ರಪತಿಯವರು ಪ್ರಕಟಿಸುತ್ತಾರೆ, ರಾಜ್ಯ ಚುನಾವಣಾ ಆಯೋಗದಲ್ಲಿ ರಾಜ್ಯಪಾಲರು ಪ್ರಕಟಿಸುತ್ತಾರೆ, ಕೇಂದ್ರದಲ್ಲಿ ರಾಷ್ಟ್ರಪತಿಯವರು ಇರ್ತಾರೆ ಸ್ನೇಹಿತರೆ. ನೋಡಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡೋದಾದ್ರೆ ಈಗ ಚುನಾವಣಾ ಆಯೋಗದ 61ನೇ ತಿದ್ದುಪಡಿ ನೆನಪಾಗಬೇಕು ಸ್ನೇಹಿತರೆ. ನಿಮಗೆ ಈ 61ನೇ ತಿದ್ದುಪಡಿ ಹಲವಾರು PC ಪರೀಕ್ಷೆಯಲ್ಲಿ ಕೇಳ್ತಾರೆ. 61ನೇ ತಿದ್ದುಪಡಿ ಏನ್ ಹೇಳ್ತಾನೆ ನಿಮ್ಗೆ ಸ್ನೇಹಿತರೆ? 61ನೇ ತಿದ್ದುಪಡಿ ಐ ಥಿಂಕ್ 1980ರಲ್ಲಿ 1980ಕ್ಕಿಂತ ಮುಂಚೆ ಚುನಾವಣಾ ವಯಸ್ಸು 21 ಇರುತ್ತದೆ ಸ್ನೇಹಿತರೆ. ಅದಕ್ಕೆ ಸಂಬಂಧಪಟ್ಟಂತ ತಿದ್ದುಪಡಿ ಇದು. 61ನೇ ತಿದ್ದುಪಡಿ ಮಾಡಿ 1980ರಲ್ಲಿ ಚುನಾವಣಾ ವಯಸ್ಸಿನ ಮಿತಿಯನ್ನು 21ರಿಂದ 18ಕ್ಕೆ ಇಳಿಸಲಾಯಿತು. 18ಕ್ಕೆ ಇಳಿಸಲಾಯಿತು ಸ್ನೇಹಿತರೆ. ಮೋಸ್ಟ್ ಇಂಪಾರ್ಟೆಂಟ್. ಹಲವಾರು ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ, ಮುಂದೂ ಕೇಳ್ತಾರೆ ಸ್ನೇಹಿತರೆ. 61ನೇ ತಿದ್ದುಪಡಿ 1980ರಲ್ಲಿ ಚುನಾವಣಾ ವಯಸ್ಸಿನ ಮಿತಿಯನ್ನು 21ರಿಂದ 18ಕ್ಕೆ ಇಳಿಸಲಾಯಿತು ಸ್ನೇಹಿತರೆ. ಇದು ಈಗ ಚುನಾವಣೆ ಮತದಾರ ಪಟ್ಟಿಯನ್ನು ನಿರ್ಮಿಸುವವರು ಅಥವಾ ಪ್ರಕಟಿಸುವವರು ಯಾರಂದ್ರೆ ಚುನಾವಣಾ ಆಯೋಗದವರು. ಚುನಾವಣಾ ದಿನಾಂಕವನ್ನು ಪ್ರಕಟಿಸುವ ಯಾರಂದ್ರೆ ರಾಜ್ಯಪಾಲ ಅಥವಾ ರಾಷ್ಟ್ರಪತಿಯವರು. ಇದು 61ನೇ ತಿದ್ದುಪಡಿ ವಯಸ್ಸಿನ ಮಿತಿಯನ್ನು 21ರಿಂದ 18ಕ್ಕೆ ಇಳಿಸಲಾಯಿತು ಸ್ನೇಹಿತರೆ. ಇದು ನೆಕ್ಸ್ಟ್ ನೋಡೋದಾದ್ರೆ ಭಾರತದಲ್ಲಿ ಫಸ್ಟ್ ಚುನಾವಣೆ ಯಾವಾಗ ನಡೀತಂದ್ರೆ ಅದೇ ಹೇಳಿದಲ್ಲ ಸ್ಟಾರ್ಟಿಂಗ್. ಫಸ್ಟ್ ಚುನಾವಣೆ ನಡೆದಿದ್ದು 1951-52ರಲ್ಲಿ ಭಾರತ ಪ್ರಥಮ ಚುನಾವಣೆ ನಡೀತು. ಇಲ್ಲಿ ರಾಷ್ಟ್ರಪತಿಗಳು ಯಾರಾಗ್ತಾರೆ ಅಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ರಾಷ್ಟ್ರಪತಿ ಆಗುತ್ತಾರೆ. ಪ್ರಧಾನಮಂತ್ರಿ ಯಾರಾಗ್ತಾರೆ ಅಂದ್ರೆ ಸ್ನೇಹಿತರೆ ಜವಾಹರ್ಲಾಲ್ ನೆಹರು ಅವರು ಆಗ್ತಾರೆ. ಇದಿಷ್ಟು ಚುನಾವಣಾ ಆಯೋಗ ಸಂಬಂಧಪಟ್ಟ ಮಾಹಿತಿ. ನೆಕ್ಸ್ಟ್ ಈಗ ಇದಿಷ್ಟು ಆಯ್ತು. ಈಗ ನೆಕ್ಸ್ಟ್ ನಮ್ಮ ಎಕ್ಸಾಮ್ ಅಲ್ಲಿ ಚುನಾವಣೆಗೆ ಸಂಬಂಧಪಟ್ಟಂತ ಪ್ರಚಲಿತ ಘಟನೆಗಳ ಬಗ್ಗೆ ನೋಡೋಣ ಸ್ನೇಹಿತರೆ. ಜನವರಿ 25 ರಾಷ್ಟ್ರೀಯ ಚುನಾವಣಾ ದಿನ ಎಂದು ಆಚರಿಸುತ್ತಾರೆ. ಯಾವ ಕಾರಣಕ್ಕಾಗಿ ಜನವರಿ 25ನೇ ರಾಷ್ಟ್ರೀಯ ಚುನಾವಣಾ ದಿನ ಎಂದು ಯಾಕೆ ಆಚರಿಸಿದರಪ್ಪ ಸ್ನೇಹಿತರೆ? ಭಾರತ ಇತಿಹಾಸದಲ್ಲೇ ಮೊದಲ ಬಾರಿಗೆ ಪ್ರಥಮ ಮಹಿಳೆ ಅಧಿಕಾರವನ್ನು ಸ್ವೀಕರಿಸಿದರು. ಯಾವ ಪ್ರಧಾನಮಂತ್ರಿ ಅಧಿಕಾರವನ್ನು ಸ್ವೀಕರಿಸಿದರು? ಅವ್ರು ಯಾರಂದ್ರೆ ಇಂದಿರಾ ಗಾಂಧಿ. ಇವರು ಅಧಿಕಾರವನ್ನು ಸ್ವೀಕರಿಸಿದ ದಿನದ ಸವಿನೆನಪಿಗಾಗಿ ಜನವರಿ 25 ರಾಷ್ಟ್ರೀಯ ಚುನಾವಣಾ ದಿನ ಎಂದು ಆಚರಿಸುತ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಈ ಪ್ರೆಸೆಂಟ್ ಈಗ ಕೇಳ್ತಾನೆ ಸ್ನೇಹಿತರೆ, ಪರೀಕ್ಷೆ ಮುಂದೆ ಬರುವ ಪರೀಕ್ಷೆಗಳಲ್ಲಿ ಎಷ್ಟನೇ ಲೋಕಸಭಾ ಚುನಾವಣೆ ಜರುಗಿದೆ ಅಂತ ಕೇಳ್ತಾನೆ ಸ್ನೇಹಿತರೆ. ನೋಡಿ ನೆನ್ಪಿಟ್ಕೊಳ್ಳಿ, ಎಷ್ಟನೇದಪ್ಪ ಅಂದ್ರೆ 18ನೇ ಲೋಕಸಭಾ ಚುನಾವಣೆ. 18ನೇ ಲೋಕಸಭಾ ಚುನಾವಣೆ 2024 ಸ್ನೇಹಿತರೆ. 18ನೇ ಲೋಕಸಭಾ ಚುನಾವಣೆ 2024. ಇದರದ್ದು ಥೀಮ್ ಏನಪ್ಪ ಅಂದ್ರೆ ಜನವರಿ 25 ಇದಲ್ಲ 2024. ಇದು ಯಾವಾಗ್ಲಿಂತ ಜನವರಿ 25 ಅಥವಾ ಯಾವಾಗ್ಲಿಂತ ರಾಷ್ಟ್ರೀಯ ಚುನಾವಣಾ ದಿನವನ್ನು ಆಚರಿಸುತ್ತಾರೆ ಅಂದ್ರೆ ಸ್ನೇಹಿತರೆ 2011ರಿಂದ. ಪ್ಲೀಸ್ ನೋಟ್ ಆನ್ ಇಸ್ಟ್. 2011ರಿಂದ ರಾಷ್ಟ್ರೀಯ ಚುನಾವಣಾ ದಿನವನ್ನು ಆಚರಿಸುವಂತ ಬಂದಿದ್ದಾರೆ ಸ್ನೇಹಿತರೆ. ಇದರ ಥೀಮ್ ಏನಪ್ಪಾ ಅಂದ್ರೆ ಸ್ನೇಹಿತರೆ ನಥಿಂಗ್ ಲೈಕ್ ವೋಟಿಂಗ್, ಐ ವೋಟ್ ಫಾರ್ ಶೋರ್.
ಐ ವೋಟ್ ಫಾರ್ ಶೋರ್. ಇದು ಚುನಾವಣಾ ದಿನದ ದೇಹವಾಕ್ಯ ಅಥವಾ ಥೀಮ್. ಕನ್ನಡದಲ್ಲಿ ಏನಂದ್ರೆ ಸ್ನೇಹಿತರೆ, ಕನ್ನಡದಲ್ಲಿ ಇಲ್ಲಿ ಬರ್ತದೆ, ಇದು ದೇಹವಾಕ್ಯ. ದೇಹ ವಾಕ್ಯ. ಮತದಾನಕ್ಕಿಂತ ಮತ್ತೊಂದಿಲ್ಲ, ನಾನು ಖಚಿತವಾಗಿ ಮತದಾನ ಮಾಡುತ್ತೇನೆ ಸ್ನೇಹಿತರೆ. ಮತದಾನ ಮಾಡುತ್ತೇನೆ. ಇದು ದೇಹವಾಕ್ಯ ಸ್ನೇಹಿತರೆ, ಥೀಮ್. ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಇದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಇತ್ತೀಚೆಗೆ ಜನವರಿ 25 ಗೊತ್ತಲ್ವಾ, ಜನವರಿ 25 ರಾಷ್ಟ್ರೀಯ ಚುನಾವಣಾ ದಿನ ಇದೆಯಲ್ಲ. ಈ ನಾಳೆ ಮುಂದಿನ ಬರುವ ಎಕ್ಸಾಮ್ಗಳಲ್ಲಿ ಜನವರಿ 25 ರಾಷ್ಟ್ರೀಯ ಚುನಾವಣಾ ದಿನ ಇದೆಯಲ್ವಾ, ಅದರ ದೇಹವಾಕ್ಯ ಹೇಳಿ ಅಂತ ಕೇಳ್ತಾನೆ ಸ್ನೇಹಿತರೆ. ಅದಕ್ಕೆ ಮತದಾನಕ್ಕಿಂತ ಮತ್ತೊಂದಿಲ್ಲ, ನಾನು ಖಚಿತವಾಗಿ ಮತದಾನ ಮಾಡುತ್ತೇನೆ ಸ್ನೇಹಿತರೆ. ಇದು ಇದರ ದೇಹವಾಕ್ಯ. ಇಂಗ್ಲಿಷ್ ಅಲ್ಲಿ ನೋಡಿದ್ರೆ ನಥಿಂಗ್ ಲೈಕ್ ಎ ವೋಟಿಂಗ್, ಐ ವೋಟ್ ಫಾರ್ ಶೋರ್. ಇದು ಸ್ನೇಹಿತರೆ. ನೆಕ್ಸ್ಟ್ 18ನೇ ಲೋಕಸಭಾ ಚುನಾವಣೆ 2023 ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ಐಕಾನ್ ಸ್ಟಾರ್ ಅಂತಂದು ನೇಮಕ ಮಾಡ್ತಾರೆ ಸ್ನೇಹಿತರೆ. ಯಾರಿದ್ರಪ್ಪ ಅಂದ್ರೆ 2023 ಚುನಾವಣಾ ಐಕಾನ್ ಸ್ಟಾರ್ ಅಥವಾ ರಾಯಭಾರಿ ಯಾರಿದ್ರು ಅಂದ್ರೆ ಸ್ನೇಹಿತರೆ, ಸಚಿನ್ ತೆಂಡೂಲ್ಕರ್ ಅವರನ್ನು ಚುನಾವಣಾದ ಐಕಾನ್ ಸ್ಟಾರ್ ಎಂದು ನೇಮಿಸಲಾಗಿತ್ತು ಸ್ನೇಹಿತರೆ. ಯಾರಪ್ಪ ಅಂದ್ರೆ ಸಚಿನ್ ತೆಂಡೂಲ್ಕರ್ ಇವರನ್ನು ಚುನಾವಣಾ ಐಕಾನ್ ಎಂದು ಮಾಡಿದ್ದಾರೆ ಸ್ನೇಹಿತರೆ 2023ರಲ್ಲಿ. 2024ರಲ್ಲಿ ಕರ್ನಾಟಕದಲ್ಲಿ ಚುನಾವಣಾ ಐಕಾನ್ ಸ್ಟಾರ್ 4 ಜನರಿಗೆ ನೇಮಿಸಿದ್ದಾರೆ. 4 ಜನರಿಗೆ ಐಕಾನ್ ಸ್ಟಾರ್ಗೆ ನೇಮಿಸಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಪ್ರಮುಖರು ಯಾರಪ್ಪ ಅಂದ್ರೆ ರಮೇಶ್ ಅರವಿಂದ್. ಇವ್ರು ಯಾರಪ್ಪ ಅಂದ್ರೆ ನಟ, ನೀವು ವೀಕೆಂಡ್ ವಿತ್ ರಮೇಶ್ ನೋಡ್ತಿರಲ್ಲ, ಅವರು ರಮೇಶ್ ಅರವಿಂದ್ ಚುನಾವಣೆ ಪ್ರಮುಖ ಐಕಾನ್ ಸ್ಟಾರ್ ಎಂದು ಕರೀತಾರೆ ಸ್ನೇಹಿತರೆ. ನೆಕ್ಸ್ಟ್ ನಾವು ಹಂಗೆ ಮುಂದೆ ನೋಡೋದಾದ್ರೆ, ಈಗ ಭಾರತದಲ್ಲಿ ಫೆಬ್ರವರಿ ಚುನಾವಣಾ ಮತದಾರ ಪಟ್ಟಿಯಲ್ಲಿ ಎಷ್ಟು ಜನ ಮತದಾರರಿದ್ದಾರೆ ಅಂದ್ರೆ ಸ್ನೇಹಿತರೆ, ಫೆಬ್ರವರಿ ತಿಂಗಳ ಮತದಾರರ ಅಂಕಿಅಂಶದಲ್ಲಿ ಅಥವಾ ಮತದಾರರ ಪಟ್ಟಿಯಲ್ಲಿ ಎಷ್ಟು ಜನ ಇದ್ದಾರೆ ಅಂದ್ರೆ ಸ್ನೇಹಿತರೆ, 96.88 ಕೋಟಿ. ಯಾರು? 96.88 ಕೋಟಿ ಮತದಾರರಿದ್ದಾರೆ ಸ್ನೇಹಿತರೆ. ಭಾರತದಲ್ಲಿ ಮತದಾರರು ಇದ್ದಾರೆ. ಈ ರೇಷಿಯೋ ಇಂಪಾರ್ಟೆಂಟ್ ಸ್ನೇಹಿತರೆ. KS ಪ್ರಿಲಿಮ್ಸ್ ಅಲ್ಲಿ ಕೇಳೋ ಬಹಳ ಸಾಧ್ಯತೆ ಇದೆ ಸ್ನೇಹಿತರೆ. ಚುನಾವಣೆ ಬಗ್ಗೆ ದಯವಿಟ್ಟು ಫೋಕಸ್ ಮಾಡ್ಕೊಂಡು ಓದಿ ಸ್ನೇಹಿತರೆ. ಇದು 96.8 ಮತದಾರರು ಸ್ನೇಹಿತರೆ. ಈಗ 18 ವರ್ಷದ ವಯಸ್ಸಿನವರು, 18 ಅಥವಾ 19 ವಯಸ್ಸಿನವರು ಎಷ್ಟಿದ್ದಾರೆ ಅಂದ್ರೆ, 18 ವಯಸ್ಸಿನ ಎಷ್ಟಿದ್ದಾರೆ ಸ್ನೇಹಿತರೆ, 18.4 ಕೋಟಿ. 18.4 ಕೋಟಿ ಮತದಾರರು ಇದ್ದಾರೆ. ಪ್ಲೀಸ್ ನೋಟ್ ಆನ್ ಇಟ್. 18.4 ಕೋಟಿ. ಇವ್ರು ಯಾರಪ್ಪ ಅಂದ್ರೆ 18-19 ವಯಸ್ಸಿನವರು. 18-19 ವಯಸ್ಸಿನವರು ಎಷ್ಟು ಕೋಟಿ ಜನ ಇದ್ದಾರೆ ಅಂದ್ರೆ 18.4 ಕೋಟಿ ಮತದಾರರು ಇದ್ದಾರೆ ಸ್ನೇಹಿತರೆ. ತೃತೀಯ ಲಿಂಗಿಗಳು ಎಷ್ಟು ಜನ ಇದ್ದಾರೆ ಅಂದ್ರೆ ಮತದಾರರು, ಮಂಗಳಮುಖಿ ಎಂದು ಕರೀತಾರೆ ಸ್ನೇಹಿತರೆ. ತೃತೀಯ ಲಿಂಗಿಗಳು ಎಷ್ಟಿದ್ದಾರೆ ಅಂದ್ರೆ 48,044 ಮತದಾರರು ಇದ್ದಾರೆ. ಮತದಾರರು ಇದ್ದಾರೆ ಸ್ನೇಹಿತರೆ. ನೆಕ್ಸ್ಟ್, ವಿದೇಶದಲ್ಲಿರುವ ಮತದಾರರು ಎಷ್ಟಂದ್ರೆ 1.1 ಕೋಟಿ 18,439 ಜನ ವಿದೇಶದ ಮತದಾರರಿದ್ದಾರೆ. ಅಂದ್ರೆ ಈಗ ವೋಟರ್ ಐಡಿ ಇಲ್ಲಿ ಇರುತ್ತೆ, ಅವರ ಜೀವನ ಕಟ್ಟಿಕೊಳ್ಳೋಕ್ಕಾಗಿ ಅವ್ರ ಹೊರಗಿನ ದೇಶಕ್ಕೆ ಹೋಗಿ ದುಡಿತಿರಲ್ವಾ, ಅವರು ಎಷ್ಟು ಜನ ಇದ್ದಾರೆ ಅಂದ್ರೆ 1,18,439 ಮತದಾರರಿದ್ದಾರೆ. ಇವರೆಲ್ಲ ಸ್ನೇಹಿತರೆ. ನೆಕ್ಸ್ಟ್ ನೋಡೋದಾದ್ರೆ ಸೇವೆ ಕಾರ್ಯದಲ್ಲಿದ್ದವರು ಎಷ್ಟಿದ್ದಾರೆ ಅಂದ್ರೆ 19,08,194 ಮತದಾರರು.
ಇದಿಷ್ಟು ಸ್ನೇಹಿತರೆ. ಈಗ ನಾವು ಇದು ರೇಷಿಯೋವನ್ನು ಸ್ವಲ್ಪ ನೀವು ಗಮನಿಸಿ ಸ್ನೇಹಿತರೆ. ನಾವು ಕೆಳಗೆ ಇದರದ ಈ ವಿಡಿಯೋ ಕೆಳಗಡೆ ಚುನಾವಣೆ ಬಗ್ಗೆ ಸಂಬಂಧಪಟ್ಟಂತ PDF ಹಾಕಿರ್ತೀವಿ, ನೋಡಿ ನೀವು ರೇಷಿಯೋವನ್ನು ಗಮನಿಸಿ ಸ್ನೇಹಿತರೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದರೆ ಸಹಕರಿಸಿ ಸ್ನೇಹಿತರೆ. ನೆಕ್ಸ್ಟ್ ನೋಡೋದಾದ್ರೆ, ಒಂದು ಮತಗಟ್ಟೆಯಲ್ಲಿ ಗರಿಷ್ಠ ಎಷ್ಟು ಜನ ಮತ ಹಾಕ್ಬೋದು ಅಂದ್ರೆ, ಗರಿಷ್ಠ 1500 ಜನ ಮತ ಹಾಕ್ಬೋದು. 1500 ಮೀರುವಂತಿಲ್ಲ. ಈಗ ಎಕ್ಸಾಂಪಲ್, ನಿಮ್ಮೂರಲ್ಲಿ ಒಂದು ಎಲೆಕ್ಷನ್, ಯಾವುದೋ ಎಲೆಕ್ಷನ್ ಕ್ಯಾಂಪೇನ್ ಇರ್ತದೆ, ಅಲ್ಲಿ ಎಲೆಕ್ಷನ್ ನಡೆಸ್ತಿರ್ತಾರೆ. ಅಲ್ಲಿ ಎಷ್ಟು ಜನ ಗರಿಷ್ಠ ಹಾಕ್ಬೋದು ಅಂದ್ರೆ 1500 ಜನ ವೋಟ್ ಹಾಕ್ಬೋದು. ಬಟ್ 1500 ಜನ ಮೀರುವಂತಿಲ್ಲ. ಹಂಗಾಗಿ ನಮ್ಮ ರಾಜ್ಯದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಎಷ್ಟು ಮತಗಟ್ಟೆಗಳನ್ನು ತಯಾರಿಸಲಾಗಿದೆ ಅಂತ ನೋಡೋಣ ಸ್ನೇಹಿತರೆ. ಒಂದು ಮತಗಟ್ಟೆಯಲ್ಲಿ 1500 ಜನ ಹಾಕ್ಬೇಕು. 1500 ಗರಿಷ್ಠ, 1500 ಮೀರುವಂತಿಲ್ಲ. ಅದೇ ತರ ಭಾರತದಲ್ಲಿ ಒಟ್ಟು 10,48,202 ಮತಗಟ್ಟೆಗಳನ್ನು 202 ಮತಗಟ್ಟೆಗಳನ್ನು ನಿರ್ಮಿಸಲಾಗಿದೆ ಅಥವಾ ತಯಾರಿಸಲಾಗಿದೆ. ಇದು ರೇಷಿಯೋ ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ. ನಿಮ್ಮ ಮುಂದೆ ಬರುವ ವಿಲೇಜ್ ಅಕೌಂಟ್ ಆಗಿರ್ಬೋದು, KS ಆಗಿರ್ಬೋದು, PDF ಅಲ್ಲಿ ಡೀಪ್ ಆಗಿ ಕೇಳ್ತಾರೆ ಸ್ನೇಹಿತರೆ. ರೇಷಿಯೋ ಯಾವತ್ತೂ ಮರಿಬಾರ್ದು. ಎಷ್ಟು ಕೋಟಿ, ಎಷ್ಟು ಲಕ್ಷ, ಎಷ್ಟು ಸಾವಿರ ಎಲ್ಲ ನೆನ್ಪಿಡ್ಬೇಕು ಸ್ನೇಹಿತರೆ. ಅದಕ್ಕಾಗಿ ದಯವಿಟ್ಟು ವಿಡಿಯೋವನ್ನು ನೋಟ್ಸ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ. ಭಾರತದಲ್ಲಿ ಎಷ್ಟು ಮತಗಟ್ಟೆ ಇಳಿದವಪ್ಪ ಅಂದ್ರೆ 10,48,202 ಮತಗಟ್ಟೆಗಳನ್ನು ತಯಾರಿಸಲಾಗಿದೆ ಸ್ನೇಹಿತರೆ. ಒಂದು ಮತಗಟ್ಟೆಗಳಲ್ಲಿ ಎಷ್ಟು ಜನ ಹಾಕ್ಬೋದು ಅಂದ್ರೆ ಮತ 1500 ಜನ ಮತ ಹಾಕ್ಬೋದು. 1500 ಮೀರುವಂತಿಲ್ಲ ಸ್ನೇಹಿತರೆ. ಚುನಾವಣೆಯಲ್ಲಿ ಬಳಸುವ ಇಂಕ್ ಕೈಗೇನಿಲ್ಲ ಇಂಗಸ್ತಾರಲ್ಲ ಸ್ನೇಹಿತರೆ, ಬಳಸುವ ಇಂಕನ್ನು ಎಲ್ಲಿ ತಯಾರಿಸ್ತಾರೆ ಅಂದ್ರೆ, ನಮ್ಮ ರಾಜ್ಯ ನಮ್ಮ ಹೆಮ್ಮೆ ಮೈಸೂರು. ಇಂಪಾರ್ಟೆಂಟ್ ಸ್ನೇಹಿತರೆ. ಹಲವಾರು ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ, ಮುಂದೆ ಕೂಡ ಕೇಳ್ತಾರೆ, ಈಗೂ ಕೇಳ್ತಾರೆ, ಮುಂದೆ ಕೇಳ್ತಾರೆ. ಈ ಚುನಾವಣೆಯಲ್ಲಿ ಬಳಸುವ ಇಂಕನ್ನು ಎಲ್ಲಿ ತಯಾರಿಸುತ್ತಾರೆ ಅಂದ್ರೆ ಸ್ನೇಹಿತರೆ, ಮೈಸೂರಿನಲ್ಲಿ ತಯಾರಿಸುತ್ತಾರೆ. ಇದರಲ್ಲಿರುವ ಬಳಸುವ ರಾಸಾಯನಿಕ ವಸ್ತು ಯಾವ್ದಂದ್ರೆ ಸ್ನೇಹಿತರೆ, ಯಾವ್ದಪ್ಪ? ಇಂಕ್ನಲ್ಲಿ ಬಳಸುವ ರಾಸಾಯನಿಕ ವಸ್ತು ಯಾವ್ದಂದ್ರೆ ಸಿಲ್ವರ್ ನೈಟ್ರೇಟ್. ಯಾವುದು? ಸಿಲ್ವರ್ ನೈಟ್ರೇಟ್. ಇದು ಚುನಾವಣೆ ಇಂಕಿನಲ್ಲಿ ಬಳಸುವ ರಾಸಾಯನಿಕ ವಸ್ತು ಸ್ನೇಹಿತರೆ. ಇದನ್ನ ಹಲವಾರು ಪರೀಕ್ಷೆಯಲ್ಲಿ ಕೇಳಿದ್ದಾರೆ, ಮುಂದೆ ಕೂಡ ಕೇಳ್ತಾರೆ, ದಯವಿಟ್ಟು ನೋಟ್ ಮಾಡಿಟ್ಕೊಳ್ಳಿ. ಮೈಸೂರಿನಲ್ಲಿ ಚುನಾವಣೆ ಇಂಕನ್ನು ಭಾರತದಲ್ಲಿ ಏಕೈಕ ಮತ್ತು ಬದ್ಲಿ ಕಡೆ ಎಲ್ಲಿ ಇಲ್ಲ. ಭಾರತದಲ್ಲಿ ಏಕೈಕ ಚುನಾವಣೆಯಲ್ಲಿ ಬಳಸುವ ಇಂಕ್ ಎಲ್ಲಿ ತಯಾರಾಗುತ್ತದೆ ಅಂದ್ರೆ ಅದು ನಮ್ಮ ರಾಜ್ಯದ ಮೈಸೂರು ಜಿಲ್ಲೆಯಲ್ಲಿ ತಯಾರಾಗುತ್ತದೆ. ಅದರಲ್ಲಿರುವ ರಾಸಾಯನಿಕ ವಸ್ತು ಯಾವುದಂದ್ರೆ ಸಿಲ್ವರ್ ನೈಟ್ರೇಟ್. ಇದು EVM ಸ್ನೇಹಿತರೆ. ಇಲ್ಲಿ ಹಿಂಗಿರುತ್ತೆ ಅಲ್ವಾ, ಇಲ್ಲಿ ಪಕ್ಷದ ಚಿಹ್ನೆ ಇರ್ತದೆ, ಇಲ್ಲಿ ಅವರ ಹೆಸರು ಇರ್ತದೆ, ಈ ತರ ಅವರ ಹೆಸರು ಇರ್ತದೆ. ಇದು EVM ಸ್ನೇಹಿತರೆ. EVM ಇಲ್ಲಿ ಒಂದು ಬಾಕ್ಸ್ ಇರುತ್ತದೆ ಸ್ನೇಹಿತರೆ. ಈ ಬಾಕ್ಸ್ ಇದು VVPAT. ಫಸ್ಟ್ ಇದಕ್ಕಿರೋ ವ್ಯತ್ಯಾಸ ನೋಡ್ಕೊಳ್ಳೋಣ, ಆಮೇಲೆ ಇದ್ರ ಬಗ್ಗೆ ಹೇಳೋಣ ಸ್ನೇಹಿತರೆ. ಈಗ ಈ ಎಕ್ಸಾಂಪಲ್ ಅಷ್ಟೇ. ಇಲ್ಲಿ ಒಂದು ಪಕ್ಷ ಇದೆ, ಈ ಪಕ್ಷಕ್ಕೆ ನಾನು ವೋಟ್ ಹಾಕಿದ್ದೀನಿ. ಈ ಪಕ್ಷಕ್ಕೆ ನಾವು ಯಾವುದೇ ಪಕ್ಷ ಇಟ್ಟುಕೊಳ್ಳಿ, ಈ ಪಕ್ಷಕ್ಕೆ ನಾನು ವೋಟ್ ಹಾಕಿದ್ದೀನಿ, ಈ ಅಭ್ಯರ್ಥಿಗೆ ವೋಟ್ ಹಾಕಿದ್ದೀನಿ. ಈ ಅಭ್ಯರ್ಥಿಗೆ ವೋಟ್ ಹಾಕಿದ್ದು ಇಲ್ಲಿ ನೀವು ಹಾಕಿದ್ರೆ ಅದು ಒಂದೇ ಮತಗಟ್ಟೆಯಲ್ಲಿ ಇರ್ತದೆ. ಇಲ್ಲಿ ಹಾಕಿದ್ರೆ ಅದು ಇಲ್ಲಿ ಆ ವ್ಯಕ್ತಿಯ ಫೋಟೋ, ಆ ಚಿಹ್ನೆ ಕಂಡು ಬರ್ತದೆ ಸ್ನೇಹಿತರೆ. ಇದೇ EVMಗೆ VVPATಗೆ ಇರೋ ವ್ಯತ್ಯಾಸ ಸ್ನೇಹಿತರೆ. ನೀವು ಹಾಕಿದ್ದ EVM ನಲ್ಲಿ ಹಾಕಿರುವ ಮತವನ್ನು ಸರಿ ಇದೇನೋ ಇಲ್ಲೋ ಎಂದು ಈ VVPAT ತೋರಿಸುತ್ತದೆ. ಅಂದ್ರೆ ನೀವು ಯಾವ ವ್ಯಕ್ತಿಗೆ ಅಥವಾ ಯಾವ ಪಕ್ಷಕ್ಕಾಗಿರ್ತಾರೆ ಆ ಪಕ್ಷದ ಚಿಹ್ನೆ, ಆ ಪಕ್ಷದ ವ್ಯಕ್ತಿಯ ಹೆಸರನ್ನು VVPAT ತೋರಿಸುತ್ತದೆ ಸ್ನೇಹಿತರೆ. ಇದು EVM ಮತ್ತು VVPAT ಇರೋ ವ್ಯತ್ಯಾಸ. ಇದರ ಬಗ್ಗೆ ತಿಳ್ಕೊಳ್ಳೋಣ ಸವಿಸ್ತಾರವಾಗಿ. EVM ಅಂದ್ರೆ ಏನಪ್ಪಾ ಸ್ನೇಹಿತರೆ? ಎಲೆಕ್ಟ್ರಾನಿಕ್ EVM ವೆರಿಫೈಡ್ ಮಷಿನ್. ಎಲೆಕ್ಟ್ರಾನಿಕ್ ವೆರಿಫೈಡ್ ಮಷಿನ್ EVM. ಫಸ್ಟ್ ಇದು ಎಷ್ಟರಾಗ ಸ್ಥಾಪನೆ ಆಯ್ತು ಅಂದ್ರೆ ಸ್ನೇಹಿತರೆ 1980 ಸ್ಥಾಪನೆ ಆಯ್ತು. ಇದನ್ನು ಕಂಡು ಹಿಡಿದವ್ರು ಯಾರಪ್ಪ ಅಂದ್ರೆ, ಈ EVM ಮಷಿನ್ ಅನ್ನು ಕಂಡು ಹಿಡಿದವ್ರು ಯಾರಪ್ಪ ಅಂದ್ರೆ ಸ್ನೇಹಿತರೆ ಹನೀಫ್. ಯಾರು? ಹನೀಫ್ ಎಂಬುವರು ಇದನ್ನು ಕಂಡು ಹಿಡಿಯುತ್ತಾರೆ ಸ್ನೇಹಿತರೆ. ಕಂಡು ಹಿಡಿಯುತ್ತಾರೆ.
ಇದು ವೆರಿಫೈಡ್ ಅಲ್ಲ ಸ್ನೇಹಿತರೆ, ಸಾರಿ, ವೋಟಿಂಗ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಅನಿಫ್ ಎಂಬುವರು ಇದನ್ನು ಕಂಡುಹಿಡಿಯುತ್ತಾರೆ. ಫಸ್ಟ್ ಇದನ್ನು ಎಲ್ಲಿ ಬಳಸಲಾಗಿದೆ ಅಂದ್ರೆ ಸ್ನೇಹಿತರೆ, ಹಲವಾರು ಪರೀಕ್ಷೆಯಲ್ಲಿ ಕೇಳಿದರೆ ಪ್ಲೀಸ್ ನೋಟ್ ಆನ್ ಇಟ್. ಇವಿಎಂ ಅನ್ನು ಮೊದಲ ಬಾರಿಗೆ ಕೇರಳ ರಾಜ್ಯದಲ್ಲಿ 1982ರಲ್ಲಿ ಬಳಸಲಾಯಿತು. ಬಳಸಲಾಯಿತು ಸ್ನೇಹಿತರೆ. ಇದು ಪ್ಲೀಸ್ ನೋಟ್ ಆನ್ ಇಟ್. ನೆಕ್ಸ್ಟ್ ಇವಿಎಂ ಆಯ್ತಾ. ಇದು ನೆಕ್ಸ್ಟ್ ವಿವಿಪ್ಯಾಟ್. ಇನ್ನೊಂದು ಇವಿಎಂನಲ್ಲಿ ಇನ್ನೊಂದು ಪ್ರಮುಖ ಅಂಶ ಏನಂದ್ರೆ, ನಾನು ನಿಮ್ಗೆ ತೋರಿಸಿದ್ನಲ್ಲ ಇವಿಎಂ, ಇಲ್ಲಿ ವ್ಯಕ್ತಿ ಹೆಸರು, ಪಕ್ಷದ ಹೆಸರು ಕೊಟ್ಟಿರ್ತಾರೆ ಅಂತೇಳಿ, ಇಲ್ಲಿ ಪಕ್ಷ, ಇಲ್ಲಿ ವ್ಯಕ್ತಿ ಹೆಸರು, ಚಿಹ್ನೆ ಅದೆಲ್ಲ ಇರ್ತಲ್ಲ. ಇನ್ನೊಂದು ಕೆಳಗಡೆ ಒಂದಿರುತ್ತದೆ, ಏನಿರುತ್ತಪ್ಪ ಅಂತಂದ್ರೆ ನೋಟಾ ಅಂತ ಇರುತ್ತದೆ. ನೋಟಾ, ಈ ನೋಟಾ ಅಂದ್ರೆ ಏನು ಸ್ನೇಹಿತರೆ ನೋಡೋಣ. ನೋಟಾ ಅಂದ್ರೆ ಫುಲ್ ಫಾರ್ಮ್ ಏನಪ್ಪ, ನನ್ ಆಫ್ ದಿ ಅಬೋವ್. ಇದರ ಅರ್ಥ ಏನಪ್ಪಾ ಅಂದ್ರೆ ಸಿಂಪಲ್ ಆಗಿ, ಈಗ ಇವಿಎಂ ನಲ್ಲಿ ನಿಮ್ಮ ಪಕ್ಷದ ಇವಿಎಂ ನಲ್ಲಿ ಚುನಾವಣೆಗೆ ನಿಂತಿರ್ತಾರೆ ಚುನಾವಣೆಗೆ ನಿಂತಿರ್ತಾರಲ್ಲ, ಈ ಪಕ್ಷದ ಅಭ್ಯರ್ಥಿಗಳು ಅಥವಾ ಚುನಾವಣೆ ಅಭ್ಯರ್ಥಿಗಳು ನಮಗೆ ಯಾರು ಇಷ್ಟ ಆಗಿಲ್ಲಪ್ಪ ಅಂದ್ರೆ, ಇವ್ರು ಯಾರು ಚುನಾವಣೆಗೆ ನಿಲ್ಲಕ್ಕೆ ಲಾಯಕ್ಕಿಲ್ಲ ಅಂದ್ರೆ ನೋಟಾವನ್ನು ಕ್ಲಿಕ್ ಮಾಡ್ಬೇಕು ಸ್ನೇಹಿತರೆ. ಅದು ನೋಟಾ ಅಂದ್ರೆ ಏನು, ನನ್ ಆಫ್ ದಿ ಅಬೋವ್. ಇದರ ಅರ್ಥ ಏನಂದ್ರೆ, ಈ ಮೇಲಿನವರು ಯಾರು ಚುನಾವಣೆಗೆ ನಿಲ್ಲಕ್ಕೂ ಅರ್ಹರಲ್ಲ, ಇದು ನನ್ನ ಮತ ಅಂತೇಳಿ ಚುನಾವಣೆಗೆ ನೋಟಕ್ಕೆ ಒತ್ತಿದೆ ಸ್ನೇಹಿತರೆ. ಇದು ಯಾರಿಗೂ ಕೂಡ ಹೋಗೋದಿಲ್ಲ ಸ್ನೇಹಿತರೆ ಓಟ್. ನೆಕ್ಸ್ಟ್ ಇದು ನೋಡಿದ್ವಿ. ನೆಕ್ಸ್ಟ್ ವಿವಿಪ್ಯಾಟ್ ನೋಡೋಣ. ವಿವಿಪ್ಯಾಟ್ ನಿಮಗೆ ನೋಡಿದ್ದೀನಿ, ನಿಮಗೆ ತೋರಿಸಿದ್ದೀನಿ ಆಲ್ರೆಡಿ. ಇವಿಎಂ ಮತ್ತು ವಿವಿಪ್ಯಾಟ್ ಇರೋ ವ್ಯತ್ಯಾಸ ತೋರಿಸಿದ್ದೀನಿ. ವಿವಿಪ್ಯಾಟ್ ಏನಂದ್ರೆ ವೋಟರ್ ವೆರಿಫೈಡ್ ಪೇಪರ್ ಆಡಿಟ್ ಟ್ರಯಲ್. ಅದೇ ಸ್ನೇಹಿತರೆ ಹೇಳಿದ್ನಲ್ಲ, ವೋಟರ್ ವೆರಿಫೈಡ್ ಅಂದ್ರೆ ನೀವು ಇವಿಎಂ ನಲ್ಲಿ ಮತವನ್ನು ಹಾಕಿದಾಗ ಪೇಪರ್ ಆಡಿಟ್ ಟ್ರಯಲ್ ನೀವು ಹಾಕಿದ್ದು ಇದು ಚೆಕ್ ಮಾಡ್ತದೆ. ವೋಟರ್ ವೆರಿಫೈಡ್ ಪೇಪರ್ ಆಡಿಟ್ ಟ್ರಯಲ್, ನೀವು ಇವಿಎಂ ನಲ್ಲಿ ಯಾವ ವ್ಯಕ್ತಿ ಹಾಕಿದ್ದೀರಾ ವಿವಿಪ್ಯಾಟ್ ಮಷೀನ್ ನಲ್ಲಿ ಆ ವ್ಯಕ್ತಿಯ ಫೋಟೋ ಮತ್ತು ಚಿಹ್ನೆ ತೋರಿಸುತ್ತದೆ. ಅದಕ್ಕೆ ವೋಟರ್ ವೆರಿಫೈಡ್ ಪೇಪರ್ ಆಡಿಟ್ ಟ್ರಯಲ್ ಕಂಡು ಬರ್ತದೆ ಸ್ನೇಹಿತರೆ. ಇದು ಹೇಳಿದ್ನಲ್ಲ ಸ್ನೇಹಿತರೆ, ಇದರ ಅರ್ಥ ಇದು ಫಸ್ಟ್ ಎಲ್ಲಿ ತಯಾರಾಗಿತ್ತಂದ್ರೆ, ಎಲ್ಲಿ ಬಳಸಲಾಗಿದೆ, ಫಸ್ಟ್ ಬಳಸಲಾದ ರಾಜ್ಯ ಯಾವ್ದಪ್ಪ ಅಂದ್ರೆ ನಾಗಾಲ್ಯಾಂಡ್ನಲ್ಲಿ ಬಳಸಿದ್ದಾರೆ. ಎಷ್ಟಾಗಪ್ಪ ಅಂದ್ರೆ 2015ರಲ್ಲಿ ನಾಗಾಲ್ಯಾಂಡ್ನಲ್ಲಿ ವಿವಿಪ್ಯಾಟ್ ಅನ್ನು ಬಳಸಿದರು ಸ್ನೇಹಿತರೆ. ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಇವಿಎಂ ನಲ್ಲಿ ಒಂದು ಪಾಯಿಂಟ್ ಬಿಟ್ಟೆ ಸ್ನೇಹಿತರೆ, ಏನಪ್ಪ ಅಂದ್ರೆ ಅದು ಈ ಇವಿಎಂ ಮಷಿನ್ ಇದೆ ಅಲ್ವಾ, ಇವಿಎಂ ಮಷಿನ್ ಅನ್ನು BCI ಮತ್ತು ECI ಕಂಪ್ನಿಗಳು ತಯಾರು ಮಾಡುತ್ತೇವೆ ಸ್ನೇಹಿತರೆ. ಮತ್ತೆ ಯಾವ ಕಂಪ್ನಿ ಕೂಡ ಇವಿಎಂ ಮಷಿನ್ ಅನ್ನು ತಯಾರು ಮಾಡುವುದಿಲ್ಲ. ಇವೆರಡು ಸರ್ಕಾರಿ ಸ್ವಾಮ್ಯದ ಕಂಪ್ನಿಗಳಾಗಿರ್ತದೆ. ಇದರ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಬೆಂಗಳೂರಲ್ಲಿ. BCI ಕೇಂದ್ರ ಕಚೇರಿ ಬೆಂಗಳೂರು, ECI ಕೇಂದ್ರ ಕಚೇರಿ ಹೈದರಾಬಾದ್. ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಇವಿಎಂ ಮಷಿನ್ ಅನ್ನು ತಯಾರು ಮಾಡುವ ಎರಡು ಸಂಸ್ಥೆ BCI ಮತ್ತು ECI. ಒಂದನೇದು BCI ಕೇಂದ್ರ ಕಚೇರಿ ಬೆಂಗಳೂರು, ECI ಕೇಂದ್ರ ಕಚೇರಿ ಹೈದರಾಬಾದ್. ಇದು ಇವಿಎಂ ಮತ್ತು ಇದಕ್ಕೆ ವಿವಿಪ್ಯಾಟ್ ಇರುವ ಸಂಬಂಧ ಸ್ನೇಹಿತರೆ. ಇದಿಷ್ಟು ನಿಮ್ಮ ಪ್ರಮುಖ ಹುದ್ದೆಗಳಿಗೆ ಸಂಬಂಧಪಟ್ಟಂತ ಮಾಹಿತಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ನಿಮ್ಗೆ ಇಷ್ಟ ಆಗಿದೆ, ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಕೊನೆಯದಾಗಿ ಏನು ಹೇಳಿದ್ರೆ ಸ್ನೇಹಿತರೆ, 18ನೇ ಲೋಕಸಭಾ ಚುನಾವಣೆ ಬಂತು ಸ್ನೇಹಿತರೆ. ಎಲ್ಲರೂ ದಯವಿಟ್ಟು ಹೋಗಿ ಮತವನ್ನು ಹಾಕಿ. ಧನ್ಯವಾದಗಳು.